ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಡಿಪ್ರಿಸಿಯೇಷನಲ್ಲಿ ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಗೌರಿಶಂಕರ್ ಅನ್ನೊಂದು ಕಂಪ್ನಿಯಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ 3 ಥರ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇತ್ತು. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಸ್ ಆನ್ 1/4/2022. ಅವ್ರ ಹತ್ರ ಪ್ಲಾಂಟ್ ಎ, ಪ್ಲಾಂಟ್ ಬಿ, ಪ್ಲಾಂಟ್ ಸಿ ಇತ್ತು. ಅದಲ್ಲದೆ ಮತ್ತೆ 3 ಪ್ಲಾಂಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಪ್ಲಾಂಟ್ ಪಿ, ಪ್ಲಾಂಟ್ ಕ್ಯೂ, ಪ್ಲಾಂಟ್ ಆರ್. ಪರ್ಚೇಸ್ ಮಾಡಿರೋ ಡೇಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ದೆನ್ ಪ್ಲಾಂಟ್ ಎ ಬಿ ಸಿ ಅನ್ನು ಸೇಲ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಇಲ್ಲಿ ಆಲ್ರೆಡಿ ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮೆಟ್ ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ತಿಳಿಸಿದ್ದೆ. ಸೊ ಯಾರ್ಯಾರು ಪ್ರೀವಿಯಸ್ ವೀಡಿಯೋಸ್ ನೋಡಲಿಲ್ವೋ ಆ ವೀಡಿಯೋಸ್ ನೋಡ್ಕೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಫಸ್ಟು ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬರೀಬೇಕು. ಈಗ ನಮ್ಮ ಹತ್ರ ಯಾವ ಅಸೆಟ್ ಇದೆ ಆ ಅಸೆಟ್ಟು ಅದರ ವ್ಯಾಲ್ಯೂ ಕಮ್ಮಿಯಾಗಿ ಈಗ ಅದರ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದಕ್ಕೆ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ ಅಂತ ಕರಿತೀವಿ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಪ್ಲಾಂಟ್ ಎ, ಪ್ಲಾಂಟ್ ಬಿ, ಪ್ಲಾಂಟ್ ಸಿ. ಪ್ಲಾಂಟ್ ಎದು ರಿಟರ್ನ್ ಡೌನ್ ವ್ಯಾಲ್ಯೂ 85,000 ಇದೆ. ಸರಿ, ಒಂದು 0 ಬಿಟ್ಟು ಹೋಗಿತ್ತಿಲ್ಲಿ. ಪ್ಲಾಂಟ್ ಎದು ರಿಟರ್ನ್ ಡೌನ್ ವ್ಯಾಲ್ಯೂ 8,50,000 ಇದೆ. ದೆನ್ ಪ್ಲಾಂಟ್ ಬಿಯ ರಿಟರ್ನ್ ಡೌನ್ ವ್ಯಾಲ್ಯೂ 12,50,000 ಇದೆ. ಪ್ಲಾಂಟ್ ಸಿನ ರಿಟರ್ನ್ ಡೌನ್ ವ್ಯಾಲ್ಯೂ 5,60,000 ಇದೆ. ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಂದರೆ ಅದ್ರ ವ್ಯಾಲ್ಯೂ ಕಮ್ಮಿಯಾಗಿ ಲಾಸ್ಟ್ ಇಯರ್ನಲ್ಲಿ ಅದ್ರ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗಿ ಈಗ ಅದ್ರ ವ್ಯಾಲ್ಯೂ ಎಷ್ಟು, ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅನ್ನೋದಕ್ಕೆ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕರಿತೀವಿ. ಆ್ಯಡ್ ಪರ್ಚೇಸ್ ಆಫ್ ಅಸೆಟ್, ಈಗ ಇರೋ ಅಸೆಟ್ ಜೊತೆಗೆ ಬೇರೆ ಏನಾದರೂ ಅಡಿಷನ್ಸ್ ಮಾಡ್ತಿದ್ದಾರೆ ನೋಡಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಡಿಷನ್ಸ್ ಆಫ್ ಪ್ಲಾಂಟ್ ಡ್ಯೂರಿಂಗ್ ದ ಇಯರ್ 2022-23. ಮತ್ತು ಪ್ಲಾಂಟ್ ಪಿ, ಪ್ಲಾಂಟ್ ಕ್ಯೂ, ಪ್ಲಾಂಟ್ ಆರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಅಡಿಷನ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಪರ್ಚೇಸ್ ಅಂತ ಕನ್ಸಿಡರ್ ಮಾಡಬೇಕು. ಪ್ಲಾಂಟ್ ಪಿ ಅನ್ನು ಎಗೆ ಅಡಿಷನ್ ಮಾಡ್ತಾ ಇದ್ದಾರೆ, ಪ್ಲಾಂಟ್ ಕ್ಯೂ ಅನ್ನು ಬಿಗೆ ಅಡಿಷನ್ ಮಾಡ್ತಾ ಇದ್ದಾರೆ, ಪ್ಲಾಂಟ್ ಆರನ್ನು ಸಿಗೆ ಅಡಿಷನ್ ಮಾಡ್ತಾ ಇದ್ದಾರೆ. ಅದನ್ನೇ ಅದೇ ಥರ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರಾಯಿತು. ಪ್ಲಾಂಟ್ ಪಿ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 22,50,000 ಇದೆ. ಪ್ಲಾಂಟ್ ಕ್ಯೂ ವ್ಯಾಲ್ಯೂ 8 lakh ಇದೆ. ದೆನ್ ಪ್ಲಾಂಟ್ ಆರ್ ವ್ಯಾಲ್ಯೂ 10 lakh ಇದೆ. ಸೊ ಆ ಪರ್ಚೇಸ್ ಮಾಡಿರೋ ಡೇಟ್ ಕೊಟ್ಟಿದ್ದಾರೆ, ಅಡಿಷನ್ಸ್ ಮಾಡಿರೋ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಡೇಟನ್ನು ನಾವಿಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ಪ್ಲಾಂಟ್ ಪಿ, ಕ್ಯೂ, ಆರ್ ಮೂರು ಪ್ಲಾಂಟನ್ನು ಅಡಿಷನ್ಸ್ ಮಾಡಿದ್ದಾರೆ. ಪ್ಲಾಂಟ್ ಪಿ ಮತ್ತು ಕ್ಯೂ ಅನ್ನು ಪರ್ಚೇಸ್ ಮಾಡಿದ್ದು ಯಾವಾಗ ಅಂತಂದರೆ ಜೂನ್ 2022 ಹಾಗಾದರೆ ನಮ್ಮ ಹತ್ರ ಎಷ್ಟು ದಿನ ಅಸೆಟ್ ಇರುತ್ತೆ ಅಂತ ನಾವು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ಕೌಂಟ್ ಮಾಡಿದ್ರೆ ನಮಗೆ ಪರ್ಚೇಸ್ ಮಾಡಿರೋ ಡೇಟಿಂದ ಮುಂದಿನ ವರ್ಷದ ಮಾರ್ಚ್ ತನಕ ಕೌಂಟ್ ಮಾಡಿದ್ರೆ ಎಷ್ಟು ದಿನ ಅನ್ನೋದು ನಮಗೆ ಗೊತ್ತಾಗುತ್ತೆ. ತೊಗೊಂಡಿರೋದು ಜೂನ್ನಲ್ಲಿ, ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಜೂನ್ 1ನೇ ತಾರೀಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 10 ತಿಂಗಳು ನಮ್ಮ ಹತ್ರ ಅಸೆಟ್ ಇರುತ್ತೆ ಪಿ ಮತ್ತು ಕ್ಯೂ. 10 ತಿಂಗಳು ಅಂತಂದರೆ ತಿಂಗಳಿಗೆ 30 ದಿನ ಅಂತ ನಾವು ಆ್ಯಾವ್ರೇಜ್ ತೊಗೊಂಡ್ರು 300 ದಿನ ನಮ್ಮ ಹತ್ರ. 10 ತಿಂಗಳು ಅಂತಂದರೆ 30 × 10 300 ದಿನ ನಮ್ಮ ಹತ್ರ ಅಸೆಟ್ ಇರುತ್ತೆ. ಸೊ ಪ್ಲಾಂಟ್ ಪಿ ಮತ್ತು ಕ್ಯೂ ಮೋರ್ ದ್ಯಾನ್ 180 ಡೇಸ್ ಇರುತ್ತೆ. ನಾನು ಅದನ್ನು ರಫ್ ಆಗಿ ಬರ್ಕೊಳ್ತಾ ಇದ್ದೀನಿ. ನೀವು ಮೇನ್ ಎಕ್ಸಾಮ್ನಲ್ಲಿ ಇದನ್ನು ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 180 ದಿನಕ್ಕಿಂತ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಅದು ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಅಸೆಟ್ಟು 180 ದಿನಕ್ಕಿಂತ ಜಾಸ್ತಿ ಇದ್ದರೆ ಒಂಥರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್, 180 ದಿನಕ್ಕಿಂತ ಕಮ್ಮಿ ಇದ್ದರೆ ಒಂಥರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್. ಸೊ ಫಸ್ಟು ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಪ್ಲಾಂಟ್ ಪಿ ಮತ್ತು ಕ್ಯೂ 180 ದಿನಕ್ಕಿಂತ ಜಾಸ್ತಿ ಟೈಮ್ ನಮ್ಮ ಹತ್ರ ಇರುತ್ತೆ. ಹಾಗಾಗಿ ನಾನಿಲ್ಲಿ ಗ್ರೇಟರ್ ದ್ಯಾನ್ 180 ಅಂತ ಬರ್ಕೊಂಡಿದ್ದೀನಿ. ದೆನ್ ಪ್ಲಾಂಟ್ ಆರ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಪ್ಲಾಂಟ್ ಆರನ್ನು ಪರ್ಚೇಸ್ ಮಾಡಿದ್ದು ಜನವರಿ 2023. ಕ್ವಶನ್ ಕೊಟ್ಟಿದ್ದು ಅಸೆಸ್ಮೆಂಟ್ ಇಯರ್ 23-24. 23-24 ಅಂತಂದರೆ ಹಿಂದಿನ ವರ್ಷ ಯಾವುದು, 22-23. ನಿಮ್ಮ ಹತ್ರ ಅಸೆಟ್ಟು ಹಿಂದಿನ ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ ಅಂತೇಳಿ ನೀವು ಲೆಕ್ಕ ಹಾಕುವಂಥದ್ದು. 23-24 ಅಸೆಸ್ಮೆಂಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ 22-23 ತೊಗೊಂಡಿದ್ದೆ ಜನವರಿಲಿ. ಸೊ ಜನವರಿಯಿಂದ ಮಾರ್ಚ್ ತನಕ ಕೌಂಟ್ ಮಾಡಿದ್ರೆ ಆಯಿತು. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಮಾತ್ರ ಅಸೆಟ್ ಇರುತ್ತೆ ನಿಮ್ಮ ಹತ್ರ. ಪ್ಲಾಂಟ್ ಆರ್ ಅನ್ನುವಂಥ ಮೆಷಿನ್ ಇದ್ದರೆ ನಿಮ್ಮ ಹತ್ರ ಇರುವಂಥದ್ದು 3 ತಿಂಗಳು ಮಾತ್ರ. ತಿಂಗಳಿಗೆ 30 ದಿನ ಅಂತಂದರೆ 3 ತಿಂಗಳಿಗೆ 90 ದಿನ ಆಯಿತು. ಸೊ ಹಾಗಾಗಿ ಪ್ಲಾಂಟ್ ಆರ್ ಲೆಸ್ಸರ್ ದ್ಯಾನ್ 180 ಡೇಸ್. ಪ್ಲಾಂಟ್ ಪಿ ಮತ್ತು ಕ್ಯೂ ನಿಮ್ಮ ಹತ್ರ 180 ದಿನಕ್ಕಿಂತ ಜಾಸ್ತಿ ಇರುತ್ತೆ, 10 ತಿಂಗಳು ಇರುತ್ತೆ. ಪ್ಲಾಂಟ್ ಆರು 180 ದಿನಕ್ಕಿಂತ ಕಮ್ಮಿ ಟೈಮ್ ನಿಮ್ಮ ಹತ್ರ ಇರುತ್ತೆ. ದೆನ್ ಸೇಲ್ ಆಫ್ ಅಸೆಟ್, ಏನಾದರೂ ಅಸೆಟ್ ಸೇಲ್ ಮಾಡಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ನಲ್ಲಿ ಪ್ಲಾಂಟ್ ಎ ಅನ್ನು ಸೇಲ್ ಮಾಡ್ತಿದ್ದಾರೆ, ಬಿ ಅನ್ನು ಸೇಲ್ ಮಾಡ್ತಿದ್ದಾರೆ, ಸಿ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಆ ಅಮೌಂಟನ್ನು ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿದ್ದಾರೆ.
6,50,000 ಪ್ಲ್ಯಾಂಟ್ ಎ ಇಂದ ಅಮೌಂಟ್ ಸಿಕ್ಕಿದೆ, ಸೇಲ್ ಮಾಡಿದ್ದನ್ನು ಲೆಸ್ ಮಾಡಬೇಕು. ಪ್ಲ್ಯಾಂಟ್ ಬಿ ಇಂದ 9,50,000 ಸಿಕ್ಕಿದೆ. ಪ್ಲ್ಯಾಂಟ್ ಸಿ ಇಂದ 4 lakh ಅಮೌಂಟ್ ಸಿಕ್ಕಿದೆ. ಸೊ ನಾವೀಗ ಪರ್ಚೇಸ್ ಮಾಡಿದ್ದನ್ನು ಆ್ಯಡ್ ಮಾಡಬೇಕು, ಸೇಲ್ ಮಾಡಿದ್ದನ್ನು ಲೆಸ್ ಮಾಡಬೇಕು. 8,50,000 ಪ್ಲಸ್ ಪರ್ಚೇಸ್ ಮಾಡಿದ್ದು ಅಡಿಷನ್ಸ್ ಮಾಡಿದ್ದು 22,50,000 ಮೈನಸ್ 6,50,000. ಸೊ ಈಗ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಪರ್ಚೇಸ್ ಮಾಡಿದ್ದನ್ನು ಸೇಲ್ ಮಾಡಿದ್ದನ್ನು ಕನ್ಸಿಡರ್ ಮಾಡಿ ಆದಮೇಲೆ ಈಗ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗಿರೋದು 24,50,000 ರೂಪಾಯಿಗೆ 24,50,000. ನೆಕ್ಸ್ಟ್ ಅಸೆಟಿಗೆ 12,50,000 ಪ್ಲಸ್ 8 lakh ಮೈನಸ್ 9,50,000 ಬರೋವಂಥ ಆನ್ಸರ್ 11 lakh ಆಗುತ್ತೆ. ನೆಕ್ಸ್ಟ್ ಥರ್ಡ್ ಅಸೆಟ್ಟಿಗೆ, ಥರ್ಡ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಗೆ 5,60,000 ಪ್ಲಸ್ 10 lakh ಮೈನಸ್ 4 lakh ಬರೋವಂಥ ಆನ್ಸರ್ 11,60,000. ಈಗ ನಾವು ಇದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಬೇಕು, ನಮ್ಮ ಹತ್ರ ಅಸೆಟ್ 180 ಡೇಸ್ಗಿಂತ ಜಾಸ್ತಿ ಇದೆಯಾ 180 ಡೇಸ್ಗಿಂತ ಕಮ್ಮಿ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು ಆ ನಂತರದಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಫಸ್ಟ್ ಅಸೆಟ್ ನಮ್ಮ ಹತ್ರ ಈಗ ಇರುವಂಥ ಫಸ್ಟ್ ಅಸೆಟಿನ ವ್ಯಾಲ್ಯೂ 24,50,000. ಆ 24,50,000ಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ನಾವು ಏನು ಅಡಿಷನ್ಸ್ ಮಾಡಿದ್ದೀವೋ ಆ ಅಡಿಷನ್ಸ್ ಅಡಿಷನ್ಸ್ ಮಾಡಿರುವಂಥ ಅಸೆಟ್ ಮೋರ್ ದ್ಯಾನ್ 180 ಡೇಸ್ ಇದ್ದರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ನೀವು ಅದನ್ನು ಲೆಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟಿಗೆ ಒಂಥರ ಆ ಅಡಿಷನ್ಸಿಗೆ ಒಂಥರ ಎರಡೆರಡು ಸಪ್ರೇಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಬಟ್ ಈಗ ಫಸ್ಟ್ ಅಸೆಟ್ ನೋಡಿ, ಫಸ್ಟ್ ಅಸೆಟ್ಟಿನ ವ್ಯಾಲ್ಯೂ ನಮ್ಮ ಹತ್ರ ಇರೋದು 24,50,000. ನಾವು ಅದಕ್ಕೆ ಅಡಿಷನ್ಸ್ ಮಾಡಿದ್ದೀವಿ. ಆ ಅಡಿಷನ್ಸ್ ಮಾಡಿರುವಂಥ ಅಸೆಟ್ ನಮ್ಮ ಹತ್ರ ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಡೈರೆಕ್ಟಾಗಿ 24,50,000 ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ರೇಟ್ ಆಫ್ 24,50,000 ರೂಪಾಯಿ ನಮ್ಮ ಹತ್ರ ಈಗ ಇರುವಂಥ ಬ್ಲಾಕ್ ಎ ಪ್ಲ್ಯಾಂಟ್ ಏದು ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು 24,50,000 ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ 15%. 24,50,000ಕ್ಕೆ 15% ಮಾಡಿದಾಗ ಬರೋವಂಥ ಆನ್ಸರ್ 24,50,000 ಇಂಟು 15% 3,67,500 ರೂಪಾಯಿ ಬರುತ್ತೆ. 3,67,500. ಅದೇ ಥರ ಸೆಕೆಂಡ್ ಅಸೆಟ್ಟಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ಲ್ಯಾಂಟ್ ಬಿಗೆ, ಪ್ಲ್ಯಾಂಟ್ ಬಿಯ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಈಗ ನಮ್ಮ ಹತ್ರ ಪ್ಲ್ಯಾಂಟ್ ಬಿ ಇರುವಂಥದ್ದು ವ್ಯಾಲ್ಯೂ ಕರೆಂಟ್ ವ್ಯಾಲ್ಯೂ 11 lakh ಇದೆ. ಅದಕ್ಕೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಅಡಿಷನ್ಸ್ ಮಾಡಿದ್ದೀವಲ್ವ, ಆ ಅಸೆಟ್ಟು ಮೋರ್ ದ್ಯಾನ್ 180 ಡೇಸ್ ಇದೆಯಾ ಲೆಸ್ ದ್ಯಾನ್ 180 ಡೇಸ್ ಇದೆಯಾ ನೋಡಬೇಕು. ಅಡಿಷನ್ಸ್ ಮಾಡಿರುವಂಥ ಅಸೆಟ್ಟು ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 11 lakh ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 25% ಕೊಟ್ಟಿದ್ದಾರೆ. 11 lakh ಇಂಟು 25% ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಅಲ್ಲಿಗೆ 11 lakh ಇಂಟು 25% ಮಾಡಿದಾಗ ಬರುವಂಥ ಆನ್ಸರ್ 2,75,000 ಆಗುತ್ತೆ. ಪ್ಲ್ಯಾಂಟ್ ಬಿಗೆ ನಾರ್ಮಲ್ ಡಿಪ್ರಿಸಿಯೇಷನ್ 2,75,000. ನೆಕ್ಸ್ಟ್ ಪ್ಲ್ಯಾಂಟ್ ಸಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಪ್ಲ್ಯಾಂಟ್ ಸಿಯ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 11,60,000 ಪ್ಲ್ಯಾಂಟ್ ಸಿಯ ಕರೆಂಟ್ ವ್ಯಾಲ್ಯೂ ಇದೆ. ಬಟ್ ಡೈರೆಕ್ಟಾಗಿ ನೀವು 11,60,000ಕ್ಕೆ ರೇಟ್ ಆಫ್ ಡಿಪ್ರಿಸಿಯೇಷನ್ 10% ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 10% ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಈ 11,60,000 ಇಡೀ ವರ್ಷದಲ್ಲಿ 11,60,000 ರೂಪಾಯಿ ವ್ಯಾಲ್ಯೂ ನಮ್ಮ 11,60,000 ರೂಪಾಯಿ ಇರುವಂಥ ಅಸೆಟ್ಟಿನ ವ್ಯಾಲ್ಯೂ ಇಡೀ ವರ್ಷದಲ್ಲಿ ಆ ಅಸೆಟ್ ನಮ್ಮ ಹತ್ರ 180 ದಿನಕ್ಕಿಂತ ಜಾಸ್ತಿ ಇರಲಿಲ್ಲ. ಸೊ ನಾವು ಈಗ ಹೇಗೆ ಮಾಡಬೇಕು ಅಂತಂದರೆ ಏನು ಅಡಿಷನ್ಸ್ ಆಗಿದೆಯೋ ನೋಡಬೇಕು. ಅಡಿಷನ್ಸಿನ ವ್ಯಾಲ್ಯೂ ಎಷ್ಟಿದೆ? 10 ಲಕ್ಷ ಇದೆ. ಆ ಅಡಿಷನ್ಸ್ ಮೋರ್ ದ್ಯಾನ್ 180 ಡೇಸ್ ಇದೆಯಾ ಲೆಸ್ ದ್ಯಾನ್ 180 ಡೇಸ್ ಇದೆಯಾ ನೋಡಬೇಕು. ಅಡಿಷನ್ ಮಾಡಿರುವಂಥ ಅಸೆಟ್ಟಿನ ವ್ಯಾಲ್ಯೂ ಲೆಸ್ ದ್ಯಾನ್ ನಮ್ಮ ಹತ್ರ ಆ ಅಸೆಟು 180 ದಿನಕ್ಕಿಂತ ಕಮ್ಮಿ ಇದೆ. ಸೊ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಈ 10 lakhಗೆ ಸಪ್ರೇಟ್ ಕ್ಯಾಲ್ಕುಲೇಷನ್, ರಿಮೈನಿಂಗ್ ಅಮೌಂಟಿಗೆ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಆಗಿ ಇರುವಂಥ ವ್ಯಾಲ್ಯೂ 11,60,000. ಅದರಲ್ಲಿ ಅಡಿಷನ್ ಮಾಡಿರುವಂಥದ್ದು 10 lakh. ಸೊ ಅಡಿಷನನ್ನು ಕಳ್ಕೊಳ್ಬೇಕು. 11,60,000ದಲ್ಲಿ ಅಡಿಷನನ್ನು ಕಳ್ಕೊಳ್ಬೇಕು. ಏನಕ್ಕೆ ಅಂತಂದರೆ ಅಡಿಷನ್ ನಮ್ಮ ಹತ್ರ ಲೆಸ್ ದ್ಯಾನ್ 180 ಡೇಸ್ ಇರೋದು. ಸೊ ಅಲ್ಲ ಅಡಿಷನನ್ನು ಕಳ್ಕೊಂಡಾಗ ರಿಮೈನಿಂಗ್ ಅಮೌಂಟ್ ಸಿಗೋದು 1,60,000. ಈ 1,60,000 ನಮ್ಮ ಹತ್ರ ಹೋಲ್ ಇಯರ್ ಇತ್ತು, ಅಂದರೆ ಮೋರ್ ದ್ಯಾನ್ 180 ಡೇಸ್ ಇತ್ತು. ಸೊ ಇದಕ್ಕೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಫುಲ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 1,60,000ಗೆ 10% ಮಾಡಿದಾಗ 16,000 ಆಗುತ್ತೆ. ರಿಮೈನಿಂಗ್ ಏನು ಅಮೌಂಟ್ ಇದೆಯೋ, ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ಅಂತಂದರೆ 10 lakh ಇದೆ.
ಆ 10 ಲ್ಯಾಕಿಗೆ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು. ಏನಕ್ಕೆ ಹಾಫ್ ಡಿಪ್ರಿಸಿಯೇಷನ್ ಅಂತಂದರೆ ಲೆಸ್ ದಾನ್ 180 ಡೇಸ್ ಇದೆ, ಪರ್ಸೆಂಟೇಜ್ 10% ಕೊಟ್ಟಿದ್ದಾರೆ, 10 5%, 10 ಲಕ್ಷಕ್ಕೆ 5% ಮಾಡಿದಾಗ 50,000 ಬರುತ್ತೆ. ಸೊ ಟೋಟಲ್ ಡಿಪ್ರಿಸಿಯೇಷನ್ 66,000 ಆಗುತ್ತೆ. ಹೇಗೆ 66,000 ಬಂತು ಅಂತಂದರೆ ನಮ್ಮ ಹತ್ರ ಅಸೆಟ್ ವ್ಯಾಲ್ಯೂ ಇದ್ದಿದ್ದು 11,60,000. ಆ 11,60,000ದಲ್ಲಿ ಏನು ಅಡಿಷನ್ ಮಾಡಿದ್ದೀವಿ ನೋಡಬೇಕು. ಆ ಅಡಿಷನ್ ಲೆಸ್ ದ್ಯಾನ್ 180 ಡೇಸ್ ಇತ್ತು. ಸೊ 11,60ರಲ್ಲಿ 10 ಲಕ್ಷಕ್ಕೆ ಹಾಫ್ ಡಿಪ್ರಿಸಿಯೇಷನ್. ಏನಕ್ಕೆ ಅಂದರೆ ಲೆಸ್ ದ್ಯಾನ್ 180 ಡೇಸ್ ಇರೋದು. 11,60ರಲ್ಲಿ 10 ಲಕ್ಷ ಕಳ್ಕೊಂಡಾಗ ಏನು ರಿಮೈನಿಂಗ್ ಅಮೌಂಟ್ ಇರುತ್ತೋ ಆ ಅಸೆಟ್ ನಮ್ಮ ಹತ್ರ ಹೋಲ್ ಇಯರ್ ಇತ್ತು, ಅಂದರೆ ಮೋರ್ ದ್ಯಾನ್ 180 ಡೇಸ್ ಇತ್ತು. ಸೊ ಅದಕ್ಕೆ ಫುಲ್ ಡಿಪ್ರಿಸಿಯೇಷನ್ 1,60,000ಕ್ಕೆ 10% ಮಾಡಿದಾಗ 16,000 ಬಂತು. ಸೊ ಟೋಟಲ್ ಡಿಪ್ರಿಸಿಯೇಷನ್ 16,000 ಪ್ಲಸ್ 50,000 66,000 ರೂಪಾಯಿ ಟೋಟಲ್ ಡಿಪ್ರಿಸಿಯೇಷನ್ ಆಯಿತು. ಅಲ್ಲಿಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಅಡಿಷನಲ್ ಡಿಪ್ರಿಸಿಯೇಷನ್ ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಅಡಿಷನಲ್ ಡಿಪ್ರಿಸಿಯೇಷನ್ ಯಾವಾಗ ಬರುತ್ತೆ ಅಂತಂದರೆ ನೀವು ಮಾಡಿರುವಂಥ ಅಡಿಷನ್ಸ್ ಏನು ಅಡಿಷನಲ್ ಅಸೆಟ್ ಪರ್ಚೇಸ್ ಮಾಡ್ತಾ ಇದ್ದೀರೋ ಆ ಅಸೆಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿದ್ದರೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಈ ಕ್ವಶನಲ್ಲಿ ನೋಡಿ ಪ್ಲಾಂಟ್ ಎಗೆ ಮತ್ತೆ ಅಡಿಷನ್ ಮಾಡ್ತಾ ಇದ್ದಾರೆ. ಏನು ಅಡಿಷನ್ ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಪ್ಲಾಂಟನ್ನೇ ಪರ್ಚೇಸ್ ಮಾಡ್ತಿದ್ದಾರೆ. ಪ್ಲಾಂಟ್ ಬಿಗೂ ಮತ್ತೆ ಪ್ಲಾಂಟನ್ನೇ ಪರ್ಚೇಸ್ ಮಾಡ್ತಿದ್ದಾರೆ. ಪ್ಲಾಂಟ್ ಕ್ಯೂ ಅನ್ನೋಂಥ ಪ್ಲಾಂಟನ್ನೇ ಪರ್ಚೇಸ್ ಮಾಡ್ತಿದ್ದಾರೆ. ಪ್ಲಾಂಟ್ ಸಿಗೂ ಅದೇ ಥರನೇ ಮತ್ತೆ ಪ್ಲಾಂಟನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಮೂರಕ್ಕೂ ಕೂಡ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಅಡಿಷನಲ್ ಡಿಪ್ರಿಸಿಯೇಷನ್ಗೆ ನೀವು 24,50,000, 11,60,000 ಅದನ್ನು ಕನ್ಸಿಡರ್ ಮಾಡೋದಲ್ಲ. ಅಡಿಷನಲ್ ಡಿಪ್ರಿಸಿಯೇಷನ್ ನೀವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಪರ್ಚೇಸ್ ಆಫ್ ಅಸೆಟ್ ವ್ಯಾಲ್ಯೂ ಏನಿದೆಯೋ ಆ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಅಡಿಷನಲ್ ಡಿಪ್ರಿಸಿಯೇಷನ್ ರೇಟನ್ನು ನೀವೇ ನೆನ್ಪಿಟ್ಕೊಳ್ಬೇಕು. ಫುಲ್ ಡಿಪ್ರಿಸಿಯೇಷನ್ ಆದರೆ 20%, ಹಾಫ್ ಡಿಪ್ರಿಸಿಯೇಷನ್ ಆದರೆ 10%. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಅಸೆಟ್ ಇದೆಯೋ ಆ ಅಸೆಟ್ 22,50,000 ಇದೆ. ಆ ಅಸೆಟ್ ನಮ್ಮ ಹತ್ರ ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಫುಲ್ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಅಸೆಟ್ಗೆ 22,50,000 ಅಡಿಷನಲ್ ಪ್ಲಾಂಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಫುಲ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಅಂದರೆ 10% ಆಗುತ್ತೆ. 20% ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಮೋರ್ ದ್ಯಾನ್ 180 ಡೇಸ್ ಇದೆ ಅಸೆಟ್ಟು. ಸೊ 20%, 22,50,000ಗೆ 20% ಮಾಡಿದಾಗ 22,50,000 ಇಂಟು 20% ಮಾಡಿದಾಗ ಬರುವಂಥ ಆನ್ಸರ್ 4,50,000 ಆಗುತ್ತೆ. ಸೊ ಫಸ್ಟು ಅಸೆಟ್ಟಿಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು ಅಂತಂದರೆ 4,50,000. ಅದೇ ಥರನೇ ಸೆಕೆಂಡ್ ಅಸೆಟ್ಟಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಅಸೆಟ್ ಅಡಿಷನಲ್ ಅಸೆಟ್ ಪರ್ಚೇಸ್ ಮಾಡ್ತಿರೋವಂಥದ್ದು 8 ಲ್ಯಾಕು, ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಪ್ಲಾಂಟ್ ಬಿಗೆ 8 ಲ್ಯಾಕ್ ಇಂಟು 20%. ಇದನ್ನೇ ಕ್ವಶನಲ್ಲಿ ಕೊಟ್ಟಿರಲ್ಲ. ಮೋರ್ ದ್ಯಾನ್ 180 ಡೇಸ್ ಇದ್ದರೆ 20%, ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಹಾಫ್ 10%. 8 2 16, 1,60,000 ರೂಪಾಯಿ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಪ್ಲಾಂಟ್ ಬಿಗೆ 1,60,000. ಪ್ಲಾಂಟ್ ಸಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ಲಾಂಟ್ ಸಿಗೆ ಹೇಗೆ ಅಂತಂದರೆ ನಾವು ಪರ್ಚೇಸ್ ಮಾಡಿರೋವಂಥದ್ದು ಅಡಿಷನ್ಸ್ ನೋಡಬೇಕು. ಅಡಿಷನ್ಸ್ 10 ಲ್ಯಾಕ್ ಇದೆ. ಬಟ್ ಫುಲ್ ಡಿಪ್ರಿಸಿಯೇಷನ್ ಮಾಡಲಿಕ್ಕಿಲ್ಲ. ಯಾಕೆ ಅಂತಂದರೆ ಅದು ನಮ್ಮ ಹತ್ರ ಇರುವಂಥದ್ದು ಲೆಸ್ ದ್ಯಾನ್ 180 ಡೇಸ್. ಸೊ ಹಾಫ್ ಡಿಪ್ರಿಸಿಯೇಷನ್ 20%ನ ಹಾಫ್ ಅಂತಂದರೆ 10%. 10 ಲ್ಯಾಕ್ಗೆ 10% ಮಾಡಿದಾಗ 1 ಲ್ಯಾಕ್ ಆಗುತ್ತೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ನು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್, ಅಂದರೆ ಈಗ ಆ ಅಸೆಟಿನ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಅಂದರೆ ಅದರ ವ್ಯಾಲ್ಯೂ ಕಮ್ಮಿ ಆದಮೇಲೆ ಈಗ ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಜಸ್ಟ್ ಲೆಸ್ ಮಾಡಿದ್ರೆ ಆಯಿತು. 24,50,000 ಇವೆರಡನ್ನು ಲೆಸ್ ಮಾಡಬೇಕು. ಅದೇ ಥರನೇ 11,60,000 ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್ ಬರುತ್ತೆ. ಡಿಪ್ರಿಸಿಯೇಷನ್ ಲೆಸ್ ಮಾಡಿದ ಮೇಲೆ ಬರುವಂಥ ಆನ್ಸರ್ 16,32,500, 6,65,000, 9,94,000. ಇಲ್ಲಿ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಏನು ಪರ್ಚೇಸ್ ಆಗಿರುತ್ತೋ ಆ ಪರ್ಚೇಸ್ ಆಗಿರೋ ವ್ಯಾಲ್ಯೂ ಮೇಲೆ. ಬಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ನಾವು ಪರ್ಚೇಸ್ ಮತ್ತು ಸೇಲ್ ಮಾಡಿ ಆದಮೇಲೆ ಏನು ಅಮೌಂಟ್ ಬಂದಿರುತ್ತೋ ಆ ಅಮೌಂಟ್ ಮೇಲೆ. ಬಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮ್ಮ ಹತ್ರ ಅಸೆಟ್ ಎಷ್ಟು ದಿನ ಇರುತ್ತೆ ಅಂತ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.